ಒಂದ್ ಕಡೆ ಹನುಮಂತನ ಬಾಲದಂತೆ ಚಾಚಿರುವ ಜನರ ಸಾಲು, ಮತ್ತೊಂದ್ ಕಡೆ ಒಂದರ ಹಿಂದೆ ಒಂದರಂತೆ ಸಾಕ್ತಿರೋ ಹೈ ಎಂಡ್ ಕಾರ್ಗಳು. ಇದ್ಯಾವುದೋ ಚಾನೆಲ್ ಆಡಿಷನ್ಗೆ ನಿಂತಿರುವವರ ಸಾಲು ಅಲ್ಲ, ಕಾರಿನ ಶೋರೂಮ್ ವಿಡಿಯೋನೂ ಅಲ್ಲ. ಹಾಗಿದ್ರೆ ಅಸಲಿಗಿಲ್ಲಿ ನಡೆಯುತ್ತಿರೋದಾದ್ರೂ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಎಸ್, ಅಸಲಿಗೆ ಇದು ಗೋವಾ ರಾಜ್ಯದ ಗಣೇಶೋತ್ಸವದ ಲಾಟರಿ ಟಿಕೆಟ್ ಬಿಕರಿ. ಅದರ ಖರೀದಿಗಾಗಿ ನೆರೆದಿರುವಂತಹ ಜನಸ್ತೋಮ. ದಕ್ಷಿಣ ಗೋವಾ ಭಾಗದ ಕ್ವೆಪ್ಪೆಂ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವದ ಲಾಟರಿ ಟಿಕೆಟ್ ಅನ್ನು ಬಿಡುಗಡೆಗೊಳಿಸಿದೆ. 36ನೇ ಗಣೇಶೋತ್ಸವ ಆಚರಿಸುತ್ತಿರುವ ಮಂಡಳಿಯ ಈ ಲಾಟರಿ ಖರೀದಿಗೆ ಬೆಳಿಗ್ಗೆ 5:30ಕ್ಕೆ ಸೇರಲಾರಂಭಿಸಿದ ಜನರ ಸಾಲು ಕಿಲೋಮೀಟರ್ ದೂರದಷ್ಟು ಉದ್ದಕ್ಕೆ ಚಾಚಿತ್ತು. ನಿರೀಕ್ಷೆಗೂ ಮೀರಿದ ಜನಸಂದಣಿ ಕಂಡು ಬಂದಿದ್ದು ಆಯೋಜಕರು ಹಾಗೂ ಪೊಲೀಸರು ಸಾರ್ವಜನಿಕರ ನಿಯಂತ್ರಣಕ್ಕೆ ಹರಸಾಹಸವನ್ನ ಪಟ್ಟರು. ಅಷ್ಟಕ್ಕೂ ಈ ಲಾಟರಿ ಟಿಕೆಟ್ಗೆ ಯಾಕಿಷ್ಟು ಜನ ಮುಗಿಬೀಳ್ತಿದ್ದಾರೆ ಅಂತೀರಾ? ನಿಜ, ಅದಕ್ಕೆ ಕಾರಣ ಇಲ್ಲಿ ಇಡಲಾಗಿರುವಂತಹ ಬಹುಮಾನಗಳು. ಈ ಬಾರಿಯ ಲಾಟರಿಗೆ 10 ಹೈ ಎಂಡ್ ಕಾರ್ಗಳನ್ನು ಇಡಲಾಗಿದ್ದು, ಜೊತೆಗೆ 10 ಸ್ಕೂಟರ್ ಹಾಗೂ ಇನ್ನಿತರ ಬೆಲೆ ಬಾಳುವಂಥ ವಸ್ತುಗಳನ್ನು ಬಹುಮಾನವನ್ನಾಗಿ ಇಡಲಾಗಿದೆ. ಅಲ್ಲದೆ ಕಾರುಗಳನ್ನು ಗೆಲ್ಲುವವರಿಗೆ ಪ್ರತ್ಯೇಕವಾಗಿ ನಗದು ಬಹುಮಾನ ಕೂಡ ಇಟ್ಟಿರೋದು ಈ ಲಾಟರಿಯ ಪ್ರಖ್ಯಾತಿಯನ್ನು ಹೆಚ್ಚಿಸಿದೆ. ಟಿಕೆಟ್ ಒಂದಕ್ಕೆ 300 ರೂಪಾಯಿ ಇದ್ದು ಜನ ಹೆಚ್ಚಿನ ಟಿಕೆಟ್ ಖರೀದಿಗೆ ಆಸಕ್ತಿಯನ್ನು ತೋರ್ತಿದ್ದಾರೆ. ಹೀಗೆ ಆಯೋಜಕರು ಒಂದೇ ದಿನದಲ್ಲಿ 1 ಲಕ್ಷ ಟಿಕೆಟ್ ಅನ್ನ ಭರ್ಜರಿಯಾಗಿ ಮಾರಾಟ ಮಾಡಿದ್ದಾರೆ. ಲಕ್ಕಿ ಡಿಪ್ ಖರೀದಿಗೆ ಗೋವಾದಿಂದ ಮಾತ್ರವಲ್ಲದೆ ಪಕ್ಕದ ಮಹಾರಾಷ್ಟ್ರ, ಕರ್ನಾಟಕದಿಂದಲೂ ಜನ ಮುಗಿಬಿದ್ದಿದ್ದಾರೆ. ಸೆಪ್ಟೆಂಬರ್ 28ರಂದು ಡ್ರಾ ನಡೆಯಲಿದ್ದು ಅದೃಷ್ಟ ಲಕ್ಷ್ಮಿ ಯಾರೆಲ್ಲ ಕೈ ಹಿಡಿತಾಳೆ ಅನ್ನೋ ಕುತೂಹಲ ಮೂಡಿಸಿದೆ.